ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ. ಅದೇ ರೀತಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಸ್ಥಳೀಯ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿ ತಮ್ಮ ಒಂದು 4 ಮಾತು ಮಾತಾಡಿದರು. ಏನಂತ ನೋಡೋಣ. ಭಾರತ್ ಮಾತಾ ಕಿ 78ನೇ ಸ್ವತಂತ್ರೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ತಗೊಂಡು ಕೂಡ ಕೋರ್ತಾ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ವತಂತ್ರೋತ್ಸವದ ಸಂದೇಶವನ್ನು ಮೇಲೂ ಕೂಡ ನೀಡಿರ್ತಕ್ಕಂಥ ತಹಶೀಲ್ದಾರ್ ಆಗಿರ್ತಕ್ಕಂಥ ಅಶೋಕ್ ವಿ ಶಿಗ್ಗಾವಿರವರೇ, ಕೇಂದ್ರ ಬ್ಯಾಂಕಿನ ಅಧ್ಯಕ್ಷ ಇರ್ತಕ್ಕಂಥ ಮಾಲಿಂಗಪ್ಪನವರೇ, ಪುರಸಭೆಯ ಸರ್ವ ಸದಸ್ಯರೇ, ಯುವರಾಗಿರ್ತಕ್ಕಂಥ ಪಪ್ಪಾಪತಿಯವರೇ, ಸಿಪಿಎರವರೇ, ಇವರವರೇ, ಒಟ್ಟಾರೆ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿನಿಯರೇ, ಅವರೆಲ್ಲರೂ ಕೂಡ ಒಪ್ಪಾಗಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ನಾಗರಿಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, 78 ವರ್ಷಗಳ ಸ್ವತಂತ್ರ ದಿನೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ತಮ್ಮೆಲ್ಲರೂ ಕೂಡ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಭಾರತದ ಸ್ವತಂತ್ರದ ಇತಿಹಾಸದ ಪುಟಗಳು ಕೇವಲ ಶಾಂತಿಯಿಂದ ಕೂಡಿರ್ತಕ್ಕಂಥದ್ದಲ್ಲ, ಅದ್ರ ಜೊತೆಗೆ ಕ್ರಾಂತಿಯಿಂದ ಕೂಡಿರ್ತಕ್ಕಂಥ ಪುಟಗಳು ಸಹ ಅದರಲ್ಲಿವೆ. ನಮ್ಮ ಹಿರಿಯರು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ ತಕ್ಷಣ ಅವರೇನು ಹೋಗಿಲ್ಲ. ಅತ್ಯಂತ ಶಾಂತಿಯುತವಾಗಿ ನಮ್ಮ ಯಾರು ಕೂಡ ಸ್ವತಂತ್ರ ತಂದು ಅವ್ರು ಯಾರು ನಮ್ಗೆ ಅರ್ಪಣೆ ಮಾಡಿಲ್ಲ. ಇದರಲ್ಲಿ ಅನೇಕ ಜನ ಹಿರಿಯರು ತ್ಯಾಗ ಬಲಿದಾನಗಳ ಮೂಲಕ, ಪ್ರಾಣಾರ್ಪಣೆಯ ಮೂಲಕ ಈ ದಾಸ್ಯದಿಂದ ಮುಂದಿನ ಪೀಳಿಗೆಯನ್ನು ಬಿಡುಗಡೆಗೊಳಿಸಬೇಕು. ಆ ಮೂಲಕ ನಮ್ಮ ಹೆಮ್ಮೆಯ ಭಾರತ ಸ್ವತಂತ್ರ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡು ಜೀವ ಉಳಿಸಿರೋದಕ್ಕೆ ಅವ್ರು ಯಾರು ಕೂಡ ಹೋಗಲಿಲ್ಲ. ಈ ಜೀವ ಇದ್ರೂ ಕೂಡ ಅದು ಭಾರತಕ್ಕಾಗಿ, ಮಡಿದರೂ ಕೂಡ ಭಾರತಕ್ಕಾಗಿ ಅಂತಕ್ಕಂಥ ಸ್ಪಷ್ಟ ಗುರಿಯನ್ನು ಇಟ್ಕೊಂಡು ಅನೇಕ ಹೋರಾಟಗಳ ಮೂಲಕ, ವನವಾಸ ಉಪವಾಸ ಬೀಳೋದ್ರ ಮೂಲಕ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಕೊನೆಗೆ ಮುಕ್ತಿ ಬಂದರೆ ಪ್ರಾಣವನ್ನು ಕೂಡ ಅರ್ಪಣೆ ಮಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಡ್ತಕ್ಕಂಥ ನಮ್ಮ ಪೂರ್ವಜರನ್ನು ನಾವು ನೆಲಗಾಯ್ಕೊಳ್ತಕ್ಕಂಥ ದಿನ ಈ ಸ್ವತಂತ್ರ ದಿನೋತ್ಸವ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಹುಶಃ ಇಲ್ಲ ಅಷ್ಟ ಬಿಡೋರು ಯಾವಾಗಲೂ ನಿರೂಪಣೆ ಮಾಡ್ತಕ್ಕಂಥ ನನ್ನ ಸಹೋದರ ಹೇಳಿ ನಮ್ಗೆ ನೆನಪು ಮಾಡಿಕೊಂಡು ನಮ್ಮ ಗಡಿಯಲ್ಲಿರ್ತಕ್ಕಂಥ ಯೋಧರ ಭಾವನೆಗಳನ್ನು ಕೂಡ ಇಲ್ಲಿ ಬಿಚ್ಚಿಟ್ಟು, ಯುದ್ಧದ ಸಂದರ್ಭದಲ್ಲಿ ನಾನು ಗೆದ್ದರೆ ಭಾರತ ಧ್ವಜವನ್ನು ಕೈಯಲ್ಲಿ ಇಟ್ಕೊಂಡು ಬರ್ತೇನೆ, ಮಡಿದ್ರೆ ನನಗೆ ಅದೇ ಧ್ವಜವನ್ನು ಹಾಕ್ತಾರೆ ಅಂತಕ್ಕಂಥ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದರು. ಇವತ್ತಿಗೂ ಕೂಡ ನೆರೆ ರಾಷ್ಟ್ರಗಳಿಂದ ನಮ್ಮಲ್ಲಿರ್ತಕ್ಕಂಥ ಭಾರತ ಪ್ರಜೆಗಳಿಗೆ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಗಡಿಯಲ್ಲಿ ಯೋಧರು, ನಾಡಿನೊಳಗಡೆ ಪೊಲೀಸರು ನಮ್ಮನ್ನು ಕಾಯ್ತಕ್ಕಂಥ ಕೆಲಸ ಇವತ್ತು ಮಾಡ್ತಕ್ಕಂಥ ನಾವು ನೋಡ್ತೇವೆ. ದಿನ ಬೆಳಗಾದರೆ ಅವರು ನಮ್ಮ ಯೋಧರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಮ್ಮನ್ನು ಕಾಯ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು.
ಬಹುಶಃ ಎಲ್ಲವನ್ನೂ ಕೂಡ ನಾವು ನೋಡಿದಾಗ ಆ ಸಂಭ್ರಮ, ಆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ತ್ಯಾಗ ಬಲಿದಾನ, ಅವರ ಆಶಯ, ಅವರ ಕನಸು ಸಂಪೂರ್ಣವಾಗಿ ಈಡೇರಿದೆ ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡ್ಕೊಂಡು ಬಹುಶಃ ಎಲ್ಲೋ ಒಂದು ಕಡೆ ಸಂಪೂರ್ಣ ಆಗಿಲ್ಲ ಅಂತಕ್ಕಂಥ ಭಾವನೆ ಕೂಡ ನಮಗೆ ಬರ್ತದೆ. ಯಾಕಂದರೆ ಎಲ್ಲ ಅನಕ್ಷರಸ್ಥನೇ ಕೂಡ ಹೋಗ್ಬೇಕಾಗಿದೆ, ಎಲ್ಲ ಇನ್ನೂ ಅಶಿಕ್ಷಿತರಿದ್ದಾರೆ ಇಲ್ಲ ಅಂತಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಕೂಡ ಅಶಿಕ್ಷಿತರಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಸಂಪೂರ್ಣ ಬಡತನ ನಿರ್ಮೂಲನೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇಲ್ಲ. ಸಂಪೂರ್ಣ ಉದ್ಯೋಗ ಅವಕಾಶಗಳೆಲ್ಲ ದೊರಕಿದೆ ಅಂತಕ್ಕಂಥದ್ದು ಕೇಳಿದರೆ ಇಲ್ಲ. ಆದರೆ ಇವೆಲ್ಲವೂ ಕೂಡ ಈಡೇರಿದಾಗ ನಮ್ಮ ಹಿರಿಯರು ಕಂಡಿರ್ತಕ್ಕಂಥ ಕನಸನ್ನು ನನಸಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಮುಂದಿನ ಯುವ ಪೀಳಿಗೆ ಇದ್ದೀರಿ, ತಾವೆಲ್ಲರೂ ಕೂಡ ಕೇವಲ ಧ್ವಜ ಹಾರಿಸಕ್ಕೆ ಅಷ್ಟೇ ಸೀಮಿತ ಆಗದೇನೆ ಆ ಧ್ವಜದ ಒಳಗಡೆ ಇರ್ತಕ್ಕಂಥ ನಮ್ಮ ಪೂರ್ವಜರ ಐತಿಹಾಸಿಕ ಕ್ಷಣಗಳನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಸಂಪೂರ್ಣವಾಗಿರ್ತಕ್ಕಂಥ ಸ್ವತಂತ್ರವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮುಂಬರ್ತಕ್ಕಂಥ ತೀರ್ಮಾನಗಳಲ್ಲಿ ಏನಿವತ್ತು ರಾಷ್ಟ್ರೀಯ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹರ್ ಘರ್ ತಿರಂಗ ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿ ಯಾರು ಮನೆಗಳಲ್ಲೂ ಮನಗಳಲ್ಲೂ ಕೂಡ ತ್ರಿವರ್ಣ ಧ್ವಜ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸತ್ಯವಾಗಿರ್ತಕ್ಕಂಥ, ಯಾಕಂದರೆ ಏನಾಗಿದೆ ಅಲ್ಲಿ ಆಡ್ತಕ್ಕಂಥವ್ರಿಗೆ ಇಲ್ಲಿ ಓನ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅವ್ರು ಮಾತ್ರ ಮಾಡ್ತಾರೆ, ಹುಡುಗರು ಕೊಡರು ಎಲ್ಲರೂ ಸೇರಿ ಮಾಡ್ತಾರೆ ಅಂತಕ್ಕಂಥ ಭಾವನೆ ಕೆಲವೊಬ್ಬರಲ್ಲಿದೆ. ಆದರೆ ಇದು ನಮ್ಮೆಲ್ಲರೂ ಕೂಡ ರಾಷ್ಟ್ರೀಯ ಹಬ್ಬ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರು ನಾವು 2 ಸ್ವತಂತ್ರ ದಿನೋತ್ಸವವನ್ನು ಆಚರಣೆ ಮಾಡ್ತೇವೆ. ಒಂದು ಇದು ಆಗಸ್ಟ್ 15 ಆದರೆ ಸೆಪ್ಟೆಂಬರ್ 17 ಮತ್ತೊಂದು. ಕಾರಣ ಎಲ್ಲೋ ಇಡೀ ದೇಶದಲ್ಲೇ ಸ್ವತಂತ್ರ ಸಿಗಲು 1 ವರ್ಷ ತಡವಾಗಿ ಬಂದಿರತಕ್ಕಂಥದ್ದು. ನಿಜಾಮರ ಆಳ್ವಿಕೆಯಿಂದ ಆ ದಾಸ್ಯದಿಂದ ನಾವೆಲ್ಲರೂ ಕೂಡ ಮುಕ್ತಿ ಹೊಂದಿರತಕ್ಕಂಥ ದಿನ ಸೆಪ್ಟೆಂಬರ್ 17 ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಒಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋಕೆ ಬಯಸ್ತೇನೆ. ಸ್ವತಂತ್ರ ದಿನಾಚರಣೆ ಅಂತ ಹೇಳಿದರೆ ಕೇವಲ ಆಚರಣೆಗೆ ಅಷ್ಟೇ ಸೀಮಿತವಾಗದೆ ನಮ್ಮೆಲ್ಲ ಪೂರ್ವಜರನ್ನು ನೆನಪು ಮಾಡಿಕೊಳ್ತಕ್ಕಂಥ 7 ತಹಶೀಲ್ದಾರರು ಕೇವಲ ಮಂದಗಾಮಿಗಳು ಶಾಂತಿಯುತವಾಗಿ ನಾವು ಸ್ವತಂತ್ರ ಪಡಿಬೇಕು ಅಂತ ಹೇಳಿದ್ರೆ, ತೀವ್ರಗಾಮಿಗಳು ತಮ್ಮದೇ ಆಗಿರ್ತಕ್ಕಂಥ ಯುವವನ್ನು ರಕ್ಷಣೆ ಮಾಡೋದ್ರ ಮೂಲಕ ಸ್ವತಂತ್ರಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದು. ಅಂದರೆ ಅವ್ರು ಇರ್ತಕ್ಕಂಥ ಆಸೆ ಒಂದು ಏನಾದರೂ ಆಗಲಿ ನಮಗೆ ಸ್ವತಂತ್ರ ಆಗಬೇಕು ಅಂತಕ್ಕಂಥದ್ದು, ಮುಂದಿನ ಪೀಳಿಗೆ ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥವ್ರು. ನಮ್ಮ ಇತಿಹಾಸ ಪುಟಗಳನ್ನು ತಿರುಗಿ ನೋಡಿದಾಗ ಭಯಾನಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಎಷ್ಟೋ ಜನ ಪ್ರಾಣಾಪಾಯ ಮಾಡ್ತಕ್ಕಂಥದ್ದು, ಎಷ್ಟೋ ಜನ ನನ್ನ ತಾಯಂದಿರು ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥದ್ದು, ಅತ್ಯಾಚಾರಕ್ಕೊಳಗಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅವರ ತ್ಯಾಗದ ಪ್ರತೀಕವಾಗಿ ಸಿಕ್ಕಿರ್ತಕ್ಕಂಥ ಈ ಸ್ವತಂತ್ರವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು, ಭಾಳ ನಿಶ್ಚಿಂತೆಯಿಂದ ಬದುಕಬೇಕು ನಾವೆಲ್ಲರೂ ಕೂಡ ಅಂತ ಹೇಳಿದ್ರೆ, ಜಾತೀಯತೆ ಇರ್ತಕ್ಕಂಥದ್ದನ್ನು ತೊಡೆದಾಗಿ ಮನುಕುಲ ಒಂದು ಅಂತಕ್ಕಂಥ ಭಾವನೆ ಒಳಗೆ ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಭಾವನೆ ಒಳಗೆ ನಾವು ಬದುಕಿದ ಮಾತು ಏನಾದರೂ ಸಾಧಿಸೋಕ್ಕೆ ಸಾಧ್ಯ ಆಗ್ತದೆ ಅಂತ ಸಾಧನೆ ತಮ್ಮೆಲ್ಲರಿಂದ ಕೂಡ ಆಗಲಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ 78ನೇ ಸ್ವತಂತ್ರ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭಕಾಮನೆಯನ್ನು ತಿಳಿಸಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ.